ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಉನ್ನತಿ ಟಾಕ್ಸ್. ನಾನು ನಿಮ್ಮ ಬೆಸ್ಟ್ ಫ್ರೆಂಡ್ ಉನ್ನತಿ. ಬೆಸ್ಟ್ ಫ್ರೆಂಡ್ ಕೊಡೋ ಬೆಸ್ಟ್ ಸಜೆಷನ್ನ ಕೇಳೋದಕ್ಕೆ ರೆಡಿ ತಾನೆ? ಯಾರಿಗೆಲ್ಲ ಎಕ್ಸ್ಟ್ರಾ ಇನ್ಕಮ್ ಇಷ್ಟ ಇಲ್ಲ, ಅಥವಾ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂದ್ರೆ ಬೇರೆ ಬೇರೆ ವಿಧಾನಗಳಿಂದ ಇನ್ಕಮ್ ಬರೋದು ಯಾರಿಗೆ ತಾನೇ ಇಷ್ಟ ಇಲ್ಲ? ಎಲ್ಲರಿಗೂ ಇಷ್ಟ ಇದ್ದೇ ಇರತ್ತೆ. ಅದೆಷ್ಟೇ ಸ್ಯಾಲ್ರಿ ಬರಲಿ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ ಅಥವಾ ಇನ್ನೊಂದು ಇನ್ಕಮ್ಮಿಗೆ ದಾರಿ ಮಾಡ್ಕೋಬೇಕು ಅನ್ನೋದು ಎಲ್ಲರಿಗೂ ಕೂಡ ಒಂದು ಇಷ್ಟ ಇರ್ತಕ್ಕಂಥ ವಿಚಾರ. ಹಾಗಾದ್ರೆ ಏನೇನ್ ಮಾಡಬಹುದು? ನಾವು ಒಂದ್ ಕಡೆ ಜಾಬ್ ಮಾಡ್ತಾ ಇರ್ತೀವಿ. ಹಾಗಿದ್ದಾಗ ನಮಗೆ ಇನ್ನೊಂದು ಎಕ್ಸ್ಟ್ರಾ ಇನ್ಕಮ್ಮಿಗೆ ಯಾವ ದಾರಿಯನ್ನ ನಾನಿಲ್ಲಿ ಹುಡುಕಬಹುದು? ಅಥವಾ ನಾನು ಇವಾಗ ಏನು ಕೆಲಸ ಮಾಡ್ತಾ ಇಲ್ಲ, ಫ್ರೀಯಾಗಿ ಮನೆಯಲ್ಲೇ ಇದ್ದೀನಿ, ನಾನೊಂದು ಯಾವ್ದಾದ್ರು ಇನ್ಕಮ್ ಹುಡ್ಕೋಬೇಕು ಅನ್ನೋದಾದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನ್ ಮಾಡಬಹುದು? ಅಥವಾ ವಿತೌಟ್ ಇನ್ವೆಸ್ಟ್ಮೆಂಟ್ ನಾನು ಯಾವ್ದಾದ್ರು ಇನ್ಕಮ್ ದಾರಿ ಮಾಡ್ಕೋಬಹುದಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗೇನೆ ಮುಖ್ಯವಾಗಿ ಏನ್ ಹೇಳ್ಬೇಕು ಅಂತ ಅಂದ್ರೆ, ನಾನು ಮಧ್ಯದಲ್ಲಿ ಕೆಲವು ದಿನ ಯಾವುದೇ ವಿಡಿಯೋಗಳನ್ನ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಆರೋಗ್ಯ ಸಮಸ್ಯೆಯಿಂದ ಸ್ವಲ್ಪ ನಾನು ವಿಡಿಯೋಗಳನ್ನ ಮಾತಾಡ್ಲಿಕ್ಕೆ ಆಗಿರ್ಲಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಸಾರಿ, ತುಂಬಾ ದಿನದ ನಂತರ ವಿಡಿಯೋನ ಹಾಕ್ತಾ ಇದ್ದೀನಿ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಂಪಲ್ ಆಗಿ ತುಂಬಾ ಉತ್ತಮವಾದ ಐಡಿಯಾಗಳನ್ನ ಪ್ರಾಕ್ಟಿಕಲ್ ಆಗಿ ನಡೆಸಲಿಕ್ಕೆ ಆಗುವಂತ ಐಡಿಯಾಗಳನ್ನ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕೆ ಅಂತಂದ್ರೆ ಐಡಿಯಾಗಳು ಹೇಳೋದಕ್ಕೆ ಈಸಿ, ಪ್ರಾಕ್ಟಿಕಲಿ ಕಾರ್ಯರೂಪಕ್ಕೆ ತರೋದು ಕೆಲವೊಂದಿಷ್ಟು ತುಂಬಾನೇ ಕಷ್ಟ ಇರುತ್ತೆ. ಆದ್ರೆ ನಾನಿಲ್ಲಿ ಹೇಳುವಂತ ಐಡಿಯಾಗಳು ಏನಿದ್ದಾವೆ ಅವು ಯಾವುದೂನು ಪ್ರಾಕ್ಟಿಕಲ್ ಆಗಿ ಮಾಡಕ್ ಆಗಲ್ಲ ಅಂತಕ್ಕಂಥ ಕಾರಣಗಳು ಯಾವುದೂ ಇರಲ್ಲ. ಸಿಂಪಲ್ ಆಗಿ ಇರುವಂತ ಒಂದಿಷ್ಟು ಐಡಿಯಾಗಳನ್ನೇ ನಾನು ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ನಾವು ಫಸ್ಟ್ ಜೀವನದಲ್ಲಿ ಕಲಿಬೇಕಾಗಿರೋ ರೀಲ್ಸ್ ದುಡಿಯೋದು ಎಷ್ಟು ಮುಖ್ಯನೋ ದುಡ್ದಿದ್ದನ್ನ ಉಳಿಸೋದು ಕೂಡ ಅಷ್ಟೇ ಮುಖ್ಯ. ನನ್ನ ಮೊದಲನೇ ವ್ಲಾಗಿಂದಾನು ನಾನು ಅದನ್ನೇ ಹೇಳ್ತಾ ಬರ್ತಾ ಇದ್ದೀನಿ, ಇವಾಗ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ದುಡಿಯೋದು ಮುಖ್ಯ ಒಂದೇ ಅಲ್ಲ, ದುಡ್ದಿದ್ದನ್ನ ಉಳಿಸೋದು ಕೂಡ ತುಂಬಾನೇ ಮುಖ್ಯ. ಯಾವ್ಯಾವ ರೀತಿಯಲ್ಲಿ ಉಳಿಸಬಹುದು, ಯಾವ್ಯಾವ ರೀತಿಯಲ್ಲಿ ಬೆಳೆಸಬಹುದು ಅನ್ನೋದನ್ನ ತುಂಬಾ ವಿಡಿಯೋಗಳಲ್ಲಿ ನಾನು ಇಲ್ಲಿ ಆಲ್ರೆಡಿ ಹಾಕಿದ್ದೀನಿ ಡೀಟೇಲ್ ಆಗಿ. ಹಳೆ ವಿಡಿಯೋಗಳನ್ನ ಕೂಡ ಖಂಡಿತವಾಗ್ಲೂ ಚೆಕ್ ಮಾಡ್ಕೋಬಹುದು. ಅದೇ ತರ ಉಳಿಸಿದ ದುಡ್ಡುಗಳಲ್ಲಿ ಬೆಳೆಸುವಂತಹ ಒಂದು ವಿಧಾನ ಏನಂದ್ರೆ, ನಾವು ಬೇರೆ ಬೇರೆ ಕಡೆಗಳಲ್ಲಿ ಇನ್ವೆಸ್ಟ್ ಅನ್ನ ಮಾಡಬಹುದು. ಮಲ್ಟಿಪಲ್ ವೇಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಾಗ ನಮ್ಗೆ ರಿಟರ್ನ್ಸ್ ಚೆನ್ನಾಗಿ ಬರೋ ತರ ಮಾಡ್ಕೋಬಹುದಾಗತ್ತೆ. ಯಾವ್ದಪ್ಪ ಅಂತ ಅಂದ್ರೆ, ಸ್ವಲ್ಪ ನಾಲೆಜ್ ಇತ್ತು, ಓಕೆ, ಮ್ಯಾನೇಜ್ ಮಾಡೋಕ್ಕೆಲ್ಲ ಗೊತ್ತಾಗತ್ತೆ ಅಂತಂದ್ರೆ ಉಳಿಸಿದ ದುಡ್ಡನ್ನ ನಾವು ಶೇರ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಹಾಕೋಬಹುದು. ಆಯ್ತಾ? ಇನ್ನೇ ಗೋಲ್ಡ್ ಅನ್ನ ಆಭರಣ ರೂಪದಲ್ಲಿ ತಗೋಬಹುದು, ಅದಕ್ಕಿಂತ ಕಾಯಿನ್ಸ್ ರೂಪದಲ್ಲಿ ತಗೊಂಡು ಇಟ್ಕೊಳ್ಳೋದು ಕೂಡ ತುಂಬಾನೇ ಲಾಭ ಆಗತ್ತೆ. ಓಕೆನಾ? ಹೀಗೆ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ಗಳು, SIP ಇರಬಹುದು, ಮ್ಯೂಚುವಲ್ ಫಂಡ್ ಇರಬಹುದು. SIP ಅಂದ್ರೆ ನಾವು ಹೆಂಗ್ ಬ್ಯಾಂಕಲ್ಲಿ RD ಕಟ್ತಿದ್ವಲ್ಲ, ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ, ಅದನ್ನ ಸ್ವಲ್ಪ ಮಾಡಿಫೈ ನಾವಿವಾಗ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಪ್ರತಿ ತಿಂಗಳ ಸೇಮ್ ತಾರೀಕು ಸೇಮ್ ಅಮೌಂಟ್ ಅನ್ನ ಹಾಕ್ತಾ ಹೋಗೋದನ್ನ SIP ಅಂತ ಹೇಳ್ತಾರೆ. ಮ್ಯೂಚುವಲ್ ಫಂಡ್ ಅಂದ್ರೆ ನಾವ್ ಹೆಂಗ್ ಬಲ್ಕ್ ಅಲ್ಲಿ FD ಮಾಡ್ತಿದ್ವಿ ಅಲ್ವಾ, ಒಂದು ನಿರ್ದಿಷ್ಟ ಬಲ್ಕ್ ಅಮೌಂಟ್ ಅನ್ನ ತಗೊಂಡೋಗಿ FD ಮಾಡೋದನ್ನ ನಾವು ಯಾವ ರೀತಿ ಟ್ರೆಡಿಷನಲ್ ಆಗಿ ಮಾಡ್ತಿದ್ವೋ ಅದನ್ನ ನಾವಿಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಉಪಯೋಗಿಸಬಹುದು. ಅಂದ್ರೆ ಅರ್ಥ ಆಗ್ಲಿ ಅಂತ ನಾನು ಕಂಪೇರ್ ಮಾಡಿ ಹೇಳಿದ್ದು, SIP ಅಂದ್ರೆ RD ತರ ತಿಂಗಳ ಕಟ್ಟೋದು, ಮ್ಯೂಚುವಲ್ ಫಂಡ್ ಅಂದ್ರೆ ಒಂದ್ಸಲಕ್ಕೆ ಆಗ್ತಾ ಹೋಗೋದು, ಬಲ್ಕ್ ಇನ್ವೆಸ್ಟ್ಮೆಂಟ್. ಓಕೆ, ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಹಾಕಿದ್ರೇನೆ ಉಪಯುಕ್ತ ಆಗತ್ತೆ. ಯಾಕೆಂತಂದ್ರೆ ಮಾರ್ಕೆಟು ಮೇಲೇನೆ ಕಂಪ್ಲೀಟ್ ಆಗಿ ನಮ್ಮ ಇನ್ವೆಸ್ಟ್ಮೆಂಟ್ ಡಿಪೆಂಡ್ ಆಗಿರೋದ್ರಿಂದ ಮಾರ್ಕೆಟ್ ಫ್ಲಕ್ಚುಯೇಟ್ ಆದಾಗ ಸೊ ಅದನ್ನ ನಾವು ಕಾಯುವಂತ ಒಂದು ತಾಳ್ಮೆ ಇರಬೇಕಾಗತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಏನಪ್ಪಾ ಮಾಡಬಹುದು ಅಂತಂದ್ರೆ, ಚಿನ್ನವನ್ನ ತಗೋಬಹುದು. ಬಿಸ್ಕೆಟ್ ರೂಪದಲ್ಲಿ ತಗೊಂಡ್ರೆ ಮೇಕಿಂಗು ಏನು ಇರೋದಿಲ್ಲ. ನಾವು ತಗೊಂಡು ಸೇವ್ ಮಾಡೋ ಪರ್ಪಸ್ಗೆ 1 ಗ್ರಾಮ್ ಇಂದಾನೇ ಬೇಕಿದ್ರೆ ತಗೊಂಡು ಇಟ್ಕೋತಾ ಹೋಗ್ಬೋದು. ಇವಾಗ 1 ಗ್ರಾಮ್ ಕೂಡ ಕಾಸ್ಟ್ಲಿನೇ, ಆದ್ರೂ ಆ ತರ ತಗೊಂಡು ಈಗ ಒಂದು ಒಡವೆ ಮಾಡಿಸ್ಬೇಕು ಅಂತಂದ್ರೆ ತುಂಬಾ ದೊಡ್ಡ ಅಮೌಂಟ್ ಬೇಕಾಗತ್ತೆ. ಅದಕ್ಕೆ ಮೇಕಿಂಗ್ ಚಾರ್ಜಸ್, ವ್ಯಾಲ್ಯೂ ಆಡೆಡ್ ಅಂತ ತುಂಬಾ
ಆ್ಯಡ್ ಆಗ್ತಾ ಹೋಗೋದ್ರಿಂದ ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ ತಗೊಳ್ಳುವಾಗ ಚಿನ್ನದ ಕಾಯಿನ್ ಅನ್ನ ತಗೊಂಡು ಇಟ್ಕೊಳ್ಳೋದು ಸೂಕ್ತ ಅಂತ ಹೇಳ್ಬೋದು. ಹಾಗೇನೆ ಇನ್ನು ಯಾವ್ಯಾವ ರೀತಿಯಲ್ಲಿ ನಾವಿಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ ನೋಡೋದಾದ್ರೆ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಬಹುದು. ತುಂಬಾನೇ ಒಳ್ಳೆಯ ಮತ್ತೆ ಎವರ್ಗ್ರೀನ್ ಇಂಡಸ್ಟ್ರಿ ಕಣ್ರಿ ಭೂಮಿ ಮೇಲೆ. ಸೊ ಭೂಮಿ ಇದಂತೂ ಡಿಮ್ಯಾಂಡ್ ಅಂತೂ ಯಾವತ್ತೂ ಕಮ್ಮಿ ಆಗಲ್ಲ. ಹಾಗಾಗಿ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಕೂಡ ತುಂಬಾನೇ ಉಪಯುಕ್ತ ಆಗಿರುತ್ತೆ. ಸೊ ಅದರಿಂದ ಕೂಡ ನಮಗೆ ಒಳ್ಳೆಯ ರಿಟರ್ನ್ಸ್ ಬರುತ್ತೆ. ಹೇಗಪ್ಪ ಅಂತಂದ್ರೆ ನಾನೀಗ ಒಂದು ಸೈಟ್ ತಗೊಂಡಿದ್ದೀನಿ, ಒಂದು 20 ಲಕ್ಷಕ್ಕೆ ಕೊಟ್ಟು ಒಂದು ಸೈಟ್ ತಗೊಂಡಿದ್ದೀನಿ ಅಂತ ಅಂದ್ರೆ ಇನ್ನೊಂದು 5 ವರ್ಷ 4 ವರ್ಷ ಈ ತರ ಬಿಟ್ಟು ನೋಡಿದಾಗ ಆ ಭೂಮಿಯ ಜಾಗದ ಬೆಲೆ ಡಬಲ್ ಆಗಿರತ್ತೆ. ಹೌದು, ನನ್ನ ಹತ್ರ ಈಗ ಅಷ್ಟೊಂದು ದುಡ್ಡೇ ಇಲ್ಲ, ನಾನು ಹೆಂಗಪ್ಪ ಇಷ್ಟು ದೊಡ್ಡ 20 ಲಕ್ಷ 30 ಲಕ್ಷ ಹಾಕಿ ಸೈಟ್ ತಗೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳು ಅಥವಾ ಸಂಸ್ಥೆಗಳು ನಮಗೆ ಸಾಲವನ್ನ, ಪ್ರೈವೇಟ್ ಬ್ಯಾಂಕ್ ಇರ್ಬೋದು ಗೌರ್ಮೆಂಟ್ ಬ್ಯಾಂಕ್ ಇರಬಹುದು, ಎರಡೂನು ನಮಗೆ ಸೈಟ್ ತಗೊಳ್ಳೋದಕ್ಕೆ ಮತ್ತೆ ಮನೆ ಕಟ್ಟೋದಕ್ಕೆ ಸಾಲವನ್ನ ಕೊಡುತ್ತೆ. ಸೊ ನಾವು ಇಲ್ಲಿ ಸೈಟ್ ಪರ್ಚೇಸ್ಗೆ ಅಂತ ತಗೊಳ್ಳೋದ್ರಲ್ಲಿ ಯಾವುದೇ ನುಕ್ಸಾನ್ ಆಗಲ್ಲ. ಯಾಕೆ ಅಂತಂದ್ರೆ ನಾವು ಸೈಟ್ ತಗೊಳ್ಳೋದಕ್ಕೆ ಕನಿಷ್ಠ ಪಕ್ಷ ಪರ್ಸನಲ್ ಲೋನ್ ತಗೊಂಡ್ರು ಕೂಡ, ಯಾಕೆ ನಾನು ಇಲ್ಲಿ ಪರ್ಸನಲ್ ಲೋನ್ನ ಹಿಂಗ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಬೇರೆ ಎಲ್ಲಾ ಲೋನ್ಗಳಿಗೆ ಕಂಪೇರ್ ಮಾಡಿದ್ರೆ, ಉದಾಹರಣೆಗೆ ಮನೆ ಗೃಹ ಸಾಲ, ಹೌಸಿಂಗ್ ಲೋನ್ ಅಥವಾ ಕಾರ್ ಲೋನು ಇನ್ನೊಂದು ಎಪಿಸೋಡ್ ಅಲ್ಲಿ ಮಾತಾಡೋಣ, ಅಥವಾ ಬೇರೆ ಇನ್ಯಾವುದೋ ಲೋನ್ ಸೈಟ್ ಪರ್ಚೇಸ್ಗೆ ಅಂದ್ರೆ ಬ್ಯಾಂಕ್ಗಳು ಬಿ ಖಾತಾಗೆ ಎಲ್ಲ ಬ್ಯಾಂಕ್ಗಳು ಲೋನ್ ಕೊಡಲ್ಲ. ಅಥವಾ ನಮಗೆ ಹೌಸಿಂಗ್ ಲೋನ್ ಈಗ ಬೇಡ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ, ಸೇವಿಂಗ್ ಇದೆ, ಸ್ವಲ್ಪ ಮಾತ್ರ ಅಮೌಂಟ್ ಸಾಕು ನಮಗೆ ಅಂತ ನೋಡೋರಿಗೆ ಪರ್ಸನಲ್ ಲೋನ್ ಉತ್ತಮ ಆಯ್ಕೆ ಆಗಿದೆ ಅಂತಾನೆ ಹೇಳ್ಬೋದು. ಪರ್ಸನಲ್ ಲೋನ್ ತಗೊಂಡ್ರು ಸೈಟ್ ಅಲ್ಲಿ ಲಾಸ್ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತಂದ್ರೆ, ಪರ್ಸನಲ್ ಲೋನು ಬೇರೆ ಲೋನಿಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ದುಬಾರಿ. ಆಯ್ತಾ? ಪರ್ಸನಲ್ ಲೋನಿನ ರೇಟ್ ಆಫ್ ಇಂಟ್ರೆಸ್ಟ್ ಯಾವಾಗ್ಲೂ ಕೂಡ ಜಾಸ್ತಿ ಇರುತ್ತೆ. ಆ ಒಂದು ಕಾರಣಕ್ಕೆ ಪರ್ಸನಲ್ ಲೋನ್ ಆದ್ರೂನು ಅಂತ ನಾನು ಹೇಳಿದ್ದೆ ಹೊರತು ಬೇರೆ ಉದ್ದೇಶ ಅಲ್ಲ. ಓಕೆ, ಪರ್ಸನಲ್ ಲೋನಿಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರೋದಕ್ಕೆ ನಾನು ಹೇಳಿದ್ದು. ಹಂಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇತ್ತು ಕಂಪ್ಯಾರಿಟಿವ್ಲಿ ಬೇರೆ ಲೋನಿಗೆ ಅಂತ ತಿಳ್ಕೊಂಡಾಗ ನಾವು ಪರ್ಸನಲ್ ಲೋನ್ ತಗೊಂಡ್ರು ಭೂಮಿಯ ವ್ಯಾಲ್ಯೂ ಏನು ನಾವು ತಗೊಂತೀವಿ, ನಾವು ತಗೊಳ್ಳೋ ಸೈಟಿನ ವ್ಯಾಲ್ಯೂ ಏನಿರುತ್ತೆ ಅದು ಇದಕ್ಕಿಂತ ಡಬಲ್ ಆಗಿರುತ್ತೆ. ಸೊ ಹಾಗಾಗಿ ಅದು ನಮಗೆ ಲಾಸ್ ಇನ್ವೆಸ್ಟ್ಮೆಂಟ್ ಆಗಿಲ್ಲ. ಸೊ ನಮಗಲ್ಲಿ ಎಕ್ಸ್ಟ್ರಾ ಇನ್ಕಮ್ ಅಂದ್ರೆ ಇನ್ವೆಸ್ಟ್ಮೆಂಟಿಗೆ ಎಕ್ಸ್ಟ್ರಾ ರಿಟರ್ನ್ ಬರೋ ತರ ಆಯ್ತು. ಓಕೆನಾ? ಇನ್ನೂ ಒಂದಿಷ್ಟು ಹೂಡಿಕೆಗಳು ತುಂಬಾನೇ ಹೂಡಿಕೆ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ದಾರಿ ಇದೆ. ಆದ್ರೆ ಯಾವತ್ತೂ ಅಷ್ಟೇನೆ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಮನ್ಸಿಗೆ ಬಂದಲ್ಲಿ ಹೂಡಿಕೆ ಮಾಡೋದು ತಪ್ಪು. ಎಲ್ಲಿ ಹೂಡಿಕೆ ಮಾಡೋದ್ರಿಂದ ನಮಗೆ ಸೂಕ್ತ ಆದಾಯ ಸಿಗುತ್ತೆ, ರಿಟರ್ನ್ ಸಿಗುತ್ತೆ, ಅಥವಾ ಮರಳಿ ನಮಗೆ ಎಷ್ಟು ಸಿಗತ್ತೆ. ಈಗ 100 ರೂಪಾಯಿನ ನಾನು ಇನ್ವೆಸ್ಟ್ ಮಾಡಿಬಿಟ್ಟು ನನಗೆ ಲಾಸ್ಟಿಗೆ 20 ರೂಪಾಯಿ ವಾಪಸ್ ಸಿಗತ್ತೆ ಅಂತಂದ್ರೆ ಅದು ಉತ್ತಮ ಹೂಡಿಕೆ ಅಲ್ಲ. 100 ರೂಪಾಯಿ ನಾನು ಹೂಡಿಕೆ ಮಾಡಿ ಒಂದು ತಿಂಗಳಕ್ಕಾದ್ರೂ ನನಗೆ 100ಕ್ಕಿಂತ ಹೆಚ್ಚೇ ಹೋಗಬೇಕೇ ಹೊರತು ಆ 100 ರೂಪಾಯಿನೇ ವಾಪಸ್ಸು ಬರುತ್ತೆ ಅಂದ್ರೂ ಕೂಡ ಅದು ಉತ್ತಮ ಹೂಡಿಕೆ ಅಲ್ಲ. ಅರ್ಥ ಆಯ್ತಲ್ವಾ? ಈಗ ನಾನು 100 ರೂಪಾಯಿನ ಒಂದು ತಿಂಗಳ ಮಟ್ಟಿಗೆ ಒಂದು ಕಡೆ ಹೂಡಿಕೆ ಮಾಡಿ ನನ್ನ ತಿಂಗಳ ನಂತರ ಮತ್ತೆ ನಾನು 100 ರೂಪಾಯಿ ಸಿಕ್ತು ಅಂತಂದ್ರೆ ಅದು ಉತ್ತಮ ಹೂಡಿಕೆ ಅಲ್ಲ, ಹಾಗಂತ ಲಾಸು ಅಲ್ಲ. ಆದರೆ ಅದೇ 100 ರೂಪಾಯಿ ಬದಲಾಗಿ ನನಗೆ 80 ರೂಪಾಯಿ ಸಿಗತ್ತೆ ಅಂತಂದ್ರೆ ಅದು ನೋ, ಲಾಸ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಹಾಕಿದಾಗ ಮೇನ್ಲಿ ನಾವು ಇನ್ವೆಸ್ಟ್ ಮಾಡೋ ಮುಂಚೆ ಕನ್ಸಿಡರ್ ಮಾಡಬೇಕಾಗಿರೋ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಮುಖ್ಯವಾಗಿ ರಿಟರ್ನ್ಸು, ಸೇಫ್ಟಿ, ಒಂದು ಸರ್ಟಿಫೈಡ್ ಇರುವಂತ ಅಂದ್ರೆ ಗ್ಯಾರಂಟಿ ಇರುವಂತ ಒಂದು ಗೊತ್ತಿರುವಂತಹ ಅಥವಾ ಒಂದು ಬ್ಯಾಂಕು ಅಥವಾ ಯಾವುದೋ ಒಂದು ಸಂಸ್ಥೆಯಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ಹಣಕ್ಕೆ ಯಾವುದೇ ರೀತಿಯ ಒಂದು ಭಯ ಅಥವಾ ಆತಂಕ ಅನ್ನೋದು ಇರಲ್ಲ. ಸೊ ಆ ತರ ನಾವಿಲ್ಲಿ ಕರೆಕ್ಟಾಗಿ ನೋಡಿ
ಅಂತ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗತ್ತೆ. ಇನ್ನು ಒಂದಿಷ್ಟು ಹೇಗಪ್ಪ ಅಂತಂದ್ರೆ, ನಾನು ಇನ್ವೆಸ್ಟ್ ಮಾಡಿ ಮಾಡೋದಕ್ಕಿಂತ ನಾನೇನೋ ಸಣ್ಣ ಪುಟ್ಟ ಮಾಡಬೇಕು, ಎಕ್ಸ್ಟ್ರಾ ಇನ್ಕಮಿಗೆ ದಾರಿ ಮಾಡ್ಕೋಬೇಕು ಅನ್ನೋಂಥವರಿಗೆ ಇನ್ನೊಂದು ಸೂಕ್ತವಾದ ಇದು ಏನಪ್ಪಾ ಹೇಳಕ್ಕೆ ಅಂತ ಅಂದ್ರೆ, ಸಣ್ಣ ಪುಟ್ಟ ಸೈಡ್ ಬಿಸ್ನೆಸ್ಗಳನ್ನ ಕೂಡ ನಾವಿಲ್ಲಿ ಮಾಡ್ಕೋಬಹುದು. ಹಾಗಾದ್ರೆ ಯಾವ ಇನ್ವೆಸ್ಟ್ಮೆಂಟ್ ಸಣ್ಣ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಅಥವಾ ಝೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಯಾವ್ದಿದೆ, ನಾನು ಎಕ್ಸ್ಟ್ರಾ ಇನ್ಕಮ್ ಬರೋದಕ್ಕೆ ಇನ್ನೂ ಏನೇನ್ ಮಾಡಬಹುದು ಅನ್ನೋದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಹಾಗಾಗಿ ಯಾವ್ದು ಪಾಯಿಂಟು ಅಥವಾ ಯಾವ ವಿಚಾರನೂ ಮಿಸ್ ಆಗಬಾರ್ದು ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾನೆ ನಾನು ಮತ್ತೆ ವಿಡಿಯೋನ ಮುಂದುವರಿಸ್ತಾ ಇರುವಂತದ್ದು. ಇನ್ನು ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳಿದಾವೆ ನಮಗೆ ಫ್ರೀ ಟೈಮಲ್ಲಿ ಮಾಡುವಂತ, ಪಾರ್ಟ್ ಟೈಮಲ್ಲಿ ಮಾಡ್ಕೊಳ್ಳುವಂತಹ ಕೆಲಸಗಳು. ಅವು ಕೂಡ ಒಂದು ತುಂಬಾನೇ ಉತ್ತಮ ಆದಾಯವನ್ನು ತಂದು ಕೊಡುತ್ತೆ, ನಮಗೆ ಒಂದು ಎಕ್ಸ್ಟ್ರಾ ಸಪೋರ್ಟ್ ಆಗಿ ನಿಲ್ಲುತ್ತೆ ಅಂತಂದ್ರೆ ತಪ್ಪೇನಾಗಲ್ಲ. ಹಾಗಾದ್ರೆ ಯಾವ್ಯಾವ ಕೆಲಸಗಳು ನಾವು ಆ ಥರ ಮಾಡ್ಕೊಂಡು ಹೋಗಬಹುದು ಅಂತ ನೋಡೋದಾದ್ರೆ, ನಮ್ಮ ಫಸ್ಟ್ ಬೇಸಿಕಲಿ ನಮ್ಮ ವರ್ಕಿಂಗ್ ಅವರ್ಸ್ ಏನಿದೆ ಮೇನ್ ಜಾಬ್ದು. ಈಗ ನಾನೊಂದ್ ಕಡೆ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಅದು ನನ್ನ ಮೇನ್ ಜಾಬ್. ಈ ಸೈಡಿಗೆ ನನಗೇನು ವ್ಲಾಗ್ ಮಾಡ್ತೀವಿ ಅಥವಾ ಇನ್ನೇನೋ ಒಂದು ಕೆಲಸಗಳನ್ನ ಮಾಡ್ತೀವಿ ಅಂತಂದ್ರೆ ಅವೆಲ್ಲ ಬಂದು ನಮ್ಮ ಪಾರ್ಟ್ ಟೈಮ್, ಫ್ರೀ ಟೈಮ್, ಎಕ್ಸ್ಟ್ರಾ ಇನ್ಕಮ್ ಜಾಬ್ಗಳು. ಸೊ ನಾವು ಈ ಎಕ್ಸ್ಟ್ರಾ ಫ್ರೀ ಟೈಮ್ ವರ್ಕ್, ಎಕ್ಸ್ಟ್ರಾ ವರ್ಕ್ಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಮೇನ್ ಆಗಿ ನೋಡ್ಕೊಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ನಮ್ಮ ಮೇನ್ ಜಾಬ್ನ ಟೈಮಿಂಗ್ಸ್. ಉದಾಹರಣೆಗೆ 9 ರಿಂದ 5 ಅಂತ ಅಂದ್ಕೊಂಡ್ರೆ, ಆ ಟೈಮ್ ಬಿಟ್ಟು ಉಳಿದಿರೋ ಟೈಮಿಗೆ ನಾವಿಲ್ಲಿ ಪ್ಲಾನ್ ಮಾಡ್ಕೋಬೇಕಾಗತ್ತೆ ನಮ್ಮ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ. ಓಕೆನಾ? ಸೊ ನಾವು ಎಕ್ಸ್ಟ್ರಾ ಕೆಲಸಗಳಿಗೆ ಆ ಪ್ಲಾನ್ ಮಾಡಿಕೊಂಡು ಮೇನ್ ಆಗಿ ಆ ಕೆಲಸಕ್ಕೆ ಇರಬೇಕಾದ್ದೇನಪ್ಪ ಅಂತಂದ್ರೆ ಒಂದು ಬದ್ಧತೆ. ನಾನು ಇವತ್ತೊಂದು ದಿವಸ ಮಾಡ್ತೀನಿ, ನಾಳೆ ಮಾಡಕ್ ಮೂಡಿಲ್ಲ, ನಾಡಿದ್ದು ಮಾಡ್ತೀನಿ, ಇನ್ನೊಂದು ವಾರ ಮಾಡಕ್ಕೆ ಟೈಮೇ ಇಲ್ಲ, ನನಗೆ ಮಾಡಕ್ ಆಗ್ತಿಲ್ಲ, ಅಥವಾ ಅದು ಇದು ಕೆಲಸ ಇನ್ನೊಂದು ಮತ್ತೊಂದು ಬೇರೆ ಬ್ಯುಸಿ ಬಂತು. ಈ ತರ ಒಂದು ಸಲ ಒನ್ಸ್ ಇನ್ ಎ ವೈಲ್ ಹಂಗೆ ಬಂದಾಗ ಬ್ಯುಸಿ ಬಂತು, ಫಂಕ್ಷನ್ ಬಂತು, ಏನೋ ಇತ್ತು ಅಂದ್ರೆ ಓಕೆ. ಬಟ್ ಯಾವಾಗ್ಲೂ ನಾವು ಅದೇ ಕೆಲಸ ಮಾಡ್ತೀವಿ ಅಂತಂದ್ರೆ ಆಗ ನಾವು ಪಾರ್ಟ್ ಟೈಮ್ ಜಾಬ್ಗೆ ಸೂಟೇಬಲ್ಲೇ ಅಲ್ಲ, ಅಥವಾ ಫ್ರೀ ಟೈಮ್ ಜಾಬ್ಗೆ ಸೂಟೇಬಲ್ಲೇ ಅಲ್ಲ. ಸೊ ನಾವ್ ಯಾವ್ದೇ ಕೆಲಸ ಮಾಡಿದ್ರು, ಹೇಗ್ ನಾವು ಮೇನ್ ಜಾಬ್ಗೆ 9 ಗಂಟೆಗೆ ಪಂಚಿಂಗ್ ಅಂದ್ರೆ 9 ಗಂಟೆಗೆ ಹೋಗ್ತೀವೋ, ಆ ತರ ನಮಗೆ ಪರ್ಸನಲ್ ವರ್ಕ್ ಆದ್ರೂ ಅದಕ್ಕೂ ಒಂದು ಎಕ್ಸಾಕ್ಟ್ ಆದ ಭದ್ರತೆ ಬೇಕೇ ಬೇಕಾಗತ್ತೆ. ಭದ್ರತೆ ಇಲ್ಲದೆ ಇದ್ರೆ, ಬದ್ಧತೆ ಇಲ್ಲ ಅಂತಂದ್ರೆ ಆ ಕೆಲಸದಲ್ಲಿ ಸಕ್ಸಸ್ ಆಗೋದು ತುಂಬಾನೇ ಕಷ್ಟ ಆಗತ್ತೆ. ಹಾಗಾಗಿ ಮೇನ್ ಆಗಿ ನಾವು ಅದನ್ನ ರೂಢಿಸ್ಕೊಳ್ಳೇಬೇಕಾಗತ್ತೆ. ಎಕ್ಸ್ಟ್ರಾ ಇನ್ಕಮ್ ಬೇಕು ಅನ್ನೋದು ಈಸಿ ರೀ. ಎಕ್ಸ್ಟ್ರಾ ಇನ್ಕಮ್ ಅನ್ನ ಮಾಡ್ಕೊಳ್ಳೋ ದಾರಿ ಇದೆಯಲ್ಲ, ಅಥವಾ ಮಾಡೋ ಒಂದು ವಿಧಾನ ಇದೆಯಲ್ಲ, ಅದೂ ಈಸಿ ಅಂತ ಹೇಳಕ್ಕಾಗಲ್ಲ. ಅದರಲ್ಲಿ ತುಂಬಾ ನಮಗೆ ಶ್ರಮ ಇರಬೇಕು, ಬದ್ಧತೆ ಇರಬೇಕಾಗತ್ತೆ. ಹಾಗಾಗಿ ಅವೆಲ್ಲವನ್ನ ನಾವು ನಮ್ಮ ಜಾಬ್ ಜೊತೆಗೆ ಪ್ಲಾನ್ ಮಾಡಿ ನಾವು ತೂಗಿಸ್ಕೊಂಡು ಹೋಗೋ ಕೆಪಾಸಿಟಿ ಇದ್ದಾಗ ಮಾತ್ರ ನಾವು ಇಂಥದಕ್ಕೆ ಕೈ ಹಾಕ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಉಳಿಸೋದೋಗ್ಲಿ, ಇಲ್ಲಿ ನಾವು ಇದಕ್ಕೇನು ಎಕ್ಸ್ಟ್ರಾ ವರ್ಕ್ಗೆ ಅಂತ ನಾವೇನು ಇನ್ವೆಸ್ಟ್ಮೆಂಟ್ ಅದನ್ನ ಮಾಡಿರ್ತೀವೋ ಅವುಗಳು ಕೂಡ ನಮಗೆ ಕೈ ತಪ್ಪಿ ಹೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಯಾವತ್ತಾದ್ರೂ ಅಷ್ಟೇನೆ, ಮೊದಲು ನೀರಿಗೆ ಇಳಿಯೋ ಮುಂಚೆ ಆಳವನ್ನ ನೋಡ್ಬೇಕೇ ಹೊರತು ಇಳಿದ್ಮೇಲೆ ನಾನು ಆಳ ಎಷ್ಟಿದೆ, ಸುಳಿ ಎಲ್ಲಿದೆ ಅಂತ ಹುಡ್ಕೋದ್ರಲ್ಲಿ ಯಾವ ಅರ್ಥ ಕೂಡ ಇರೋದಿಲ್ಲ. ಸೊ ಒಂದು ಐಡಿಯಾ, ಬೇಸಿಕ್ ಆಗಿ ಏನೇನ್ ಮಾಡ್ಬೋದು ಅನ್ನೋ ಐಡಿಯಾಗಳು ನಿಮ್ಗೆ ಈ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಏನೇನನ್ನ ಮಾಡಬಹುದು, ಅಥವಾ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನೇನ್ ಬಿಸ್ನೆಸ್ ಅನ್ನ ಅಥವಾ ಎಕ್ಸ್ಟ್ರಾ ಇನ್ಕಮ್ ದಾರಿಯನ್ನ ನಾವು ಮಾಡ್ಕೋಬಹುದು ಅನ್ನೋದನ್ನ ಮಾತಾಡೋಣ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.